ಆ್ಯಕ್ಚುಲಿ ಈ ಕೂಲ್ ವೆದರ್ಗೆ ಒಂದು ಕವಿತೆ ಹೇಳಬೇಕು ಅನ್ನಿಸ್ತಾ ಇದೆ. ಏನು ಗೊತ್ತಾ, ನೆನಪಲ್ಲಿ ಇಟ್ಕೊಳ್ಳಿ. ರಾಧೆ ಎಂತೋ ಸೀತೆ ಎಂತೋ, ನಿಷ್ಕಲ್ಮಶವಿಲ್ಲದ ಮಗುವಿನ ನಗುವಿನಂತ, ಸಮುದ್ರ ಗರ್ಭದಲ್ಲಿ ಅಡಗಿರೋ ಮುತ್ತಿನಂತೋ, ನೀ ಏಕೆ ಅಡಗಿ ಕುಳಿತೆ ಈ ಪುಟ್ಟ ಹೃದಯದಲ್ಲಿ. ನೆನಪಿದೆ ನಿನಗೆ ಆ ಕೊನೆಯ ದಿನ. ನಿನಗಾಗಿ ನಾ ಕೊನೆಯ ಬಾರಿ ಹತ್ತಿದ್ದು, ಹಾಗೆ ನನ್ನನ್ನು ತಿರಸ್ಕರಿಸಿ ನೀ ಮೊದಲ ಬಾರಿ ಮುಗುಳ್ನಗುತ್ತಾ ಹೋಗಿದ್ದು. ಹಾಯ್, ನಮಸ್ಕಾರ. ನಾನೆಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಅಟ್ ಪ್ರೆಸೆಂಟ್ ಈಗ ನಾವು ಗುಡ್ಡೆ ಹೊಸೂರು ಹತ್ರ ಇದ್ದೀವಿ. ಇಲ್ಲಿರೋ ರೀಸನ್ ಏನು ಅಂತಂದರೆ ದುಬಾರಿಗೆ ಹೋಗ್ಬೇಕು. ದುಬಾರಿಗೆ ಹೋಗಬೇಕು ಅಂತಂದರೆ ಈ ಪ್ಲೇಸಲ್ಲಿ ಬಸ್ ಬರ್ತದೆ. ಬಸ್ಗೆ ಹತ್ತಿ ಹೋಗ್ಬೇಕು. ಆ್ಯಂಡ್ ಆ್ಯಕ್ಚುಲಿ ಮ್ಯಾಟರ್ ಏನು ಅಂತಂದರೆ ನಮ್ಮ ಜರ್ನಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಮಧ್ಯರಾತ್ರಿ ಬೆಂಗಳೂರು 12:15ಗೆ ಸರಿಯಾಗಿ ಬಸ್ ಹತ್ತಿದ್ದಕ್ಕೆ 5 ಗಂಟೆಗೆ ಹುಣಸೂರು ಇಳಿದ್ವಿ. ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸ್ವಲ್ಪ ಟಿಫನ್ ಮಾಡ್ಕೊಂಡ್ವಿ 6 ಗಂಟೆಗೆ. ಏನಪ್ಪ ಅಂತಂದರೆ ನನ್ನ ಗ್ರೇಟೆಸ್ಟ್ ಎನಿಮಿ ಫುಡ್ ಅಂತಂದರೆ ಯಾವುದು ಅಪ್ಪ ಅಂತಂದರೆ ಕೇಸರಿ ಬಾತ್ ಆ್ಯಂಡ್ ಉಪ್ಪಿಟ್ಟು, ಹಂಗೆ ಕರಿಯೋದು. ಅದಾದಮೇಲೆ ತಿನ್ಕೊಂಡಿದ್ದಾಗಿದ್ದಾದಮೇಲೆ ಅಲ್ಲಿಂದ ನಾವು ವೀರನವಸಳ್ಳಿಗೆ ಹೋಗಬೇಕು. ವೀರನವಸಳ್ಳಿಗೆ ಹೋಗಬೇಕು ಅಂತಂದರೆ ಬಸ್ಸಸ್ಸು ತುಂಬ ಲಿಮಿಟೆಡ್ ಇದೆ. ರೀಸನಿಂದ ನಾನು ನಮ್ಮ ನಿಶಾಂತು ಪ್ಲ್ಯಾನ್ ಮಾಡ್ಕೊಂಡ್ವಿ ಏನು ಮಾಡೋದು ಅಂತ. ಇಷ್ಟೆಲ್ಲ ಆಗಿದ್ದಾದಮೇಲೆ ಏನೇನು ಮಾಡೋದು, ಅಲ್ಲಿಂದ ಅಲ್ಲಿಗೆ ಅರೌಂಡ್ 18 to 20 ಕಿಲೋಮೀಟರ್ಸ್ ಆಗುತ್ತೆ. ಆಟೋ ಕೇಳಿದ್ವಿ, 600 rupees ಹೇಳಿದ್ರು. ನಾನು 400 ಕೇಳಿದೆ. ಅವ್ರು ಆಗಲ್ಲ ಅಂದರು. ಓಕೆ. ಅದಾದಮೇಲೆ ಏನಾಯ್ತು ಗೊತ್ತಾ, ಅಲ್ಲಿ ಕೇಳಿದೆ, ಅಣ್ಣ ಇಲ್ಲಿ ವೀರನವಸಳ್ಳಿಗೆ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ. ಅವರಿದ್ದರು, ಈಗ 7 ಗಂಟೆಗೆ ಬಸ್ ಬರುತ್ತೆ ಅಂದರು. ಆ್ಯಂಡ್ ಅಲ್ಲಿ ಬಸ್ ಹತ್ಕೊಂಡು ಹೋದ್ವಿ. ಅಲ್ಲಿ ಬಸ್ನಲ್ಲಿರೋ ಕಂಡಕ್ಟ್ರು ನಮ್ಗೆ ಕೇಳಿದ್ರು, ನೀವು ನೋಡಿದ್ದೀನಿ ಅಂತ. ಇಷ್ಟು ಬಿಲ್ಡಪ್ ಕೊಡಬೇಕಲ್ಲ, ಸುಮ್ಮನೆ ಆದರೆ ನೋಡಿದ್ರು. ನೋಡಿದಾದ್ಮೇಲೆ ಹೇಳಿದ್ವಿ ಹಿಂಗೆ ದುಬಾರಿಗೆ ಹೋಗ್ತಿದ್ವಿ ಅಂತ. ಅವರು ಹೇಳಿದ್ರು ಅರ್ಜುನ ಇರಬೇಕಾಗಿತ್ತು ಅಂತ. ಬಟ್ ನನಗೂ ಬೇಜಾರಾಯಿತು. ಅಲ್ಲಿ ವೀರನವಸಳ್ಳಿಯಲ್ಲಿ ಗಜಪಯಣ ಆಗ್ತಾಯಿದೆ. ನನಗೆ ಅರ್ಥ ಆಗಿಲ್ಲ ಏನಪ್ಪ ಅಂತಂದರೆ, ಅಲ್ಲಿ ಪಬ್ಲಿಕ್ಕಿಗೆ ಯಾರಿಗೂ ಅಲೋ ಇರಲಿಲ್ಲ. ನಾಟ್ ಇವನ್ ಯಾರೋ ID ಕಾರ್ಡ್ ಇರೋ ಮೀಡಿಯಾಗಳಿಗೆ ಮಾತ್ರ ಹೊರಗಡೆ ಬಿಟ್ಟರು. ಮತ್ತು ಅಲ್ಲಿ ಅರೌಂಡ್ 1000 ಜನ ಹೊರಗಡೆ ನಿಂತಿದ್ರು. ಅಲ್ಲಿ ಇಷ್ಟು ಹೇಳ್ತೀನಿ. ನಾನು ಗಜಪಯಣ ನೋಡೋದಕ್ಕೆ 300 ಕಿಲೋಮೀಟರ್ಸಿಂದ ಬಂದಿದ್ದು. ಆ್ಯಕ್ಚುಲಿ ಈ ಕೂಲ್ ವೆದರ್ಗೆ ಒಂದು ಕವಿತೆ ಹೇಳಬೇಕು ಅನ್ನಿಸ್ತಾ ಇದೆ. ಏನು ಗೊತ್ತಾ, ನೆನಪಲ್ಲಿ ಇಟ್ಕೊಳ್ಳಿ. ರಾಧೆ ಎಂತೋ ಸೀತೆ ಎಂತೋ, ನಿಷ್ಕಲ್ಮಶವಿಲ್ಲದ ಮಗುವಿನ ನಗುವಿನಂತ, ಸಮುದ್ರ ಗರ್ಭದಲ್ಲಿ ಅಡಗಿರೋ ಮುತ್ತಿನಂತೋ, ನೀ ಏಕೆ ಅಡಗಿ ಕುಳಿತೆ ಈ ಪುಟ್ಟ ಹೃದಯದಲ್ಲಿ. ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಯಾವ ಥರ ಇದೆ ಅಂತಂದರೆ, ಆ ಕಡೆ ಈ ಕಡೆ ಅಡಿಕೆ ಮರ, ಸೆಂಟ್ರಲ್ ಮಾತ್ರ ರೋಡು, ಅಲ್ಲಲ್ಲಿ ಆರ್ಚು. ಈ ಕಡೆ ನೋಡಿದ್ರೆ ನೋಡಿ, ಆದರೂ ಚೆನ್ನಾಗೈತೆ. ಓಕೆ. ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ದುಬಾರೆ ಕ್ಯಾಂಪ್ ಹತ್ರ ಬರ್ತಾ ಇದ್ದೇವೆ. ನಮ್ಮ ನಿಶಾಂತ್ ಆ್ಯಂಡ್ ಕಂಪ್ಲೀಟ್ಲಿ ಬ್ಯುಸಿ ಅವರು. ಆ್ಯಂಡ್ ಇಲ್ಲಿ ನೋಡ್ರಿ, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡ್ತೀನಿ. ಈ ಪ್ಲೇಸ್ ಹಿಂದೆ ನಮಗೆ ಕಾವೇರಿ ನದಿ ಸಿಗುತ್ತೆ. ಆ ಕಾವೇರಿ ನದಿಯನ್ನು ದಾಟ್ಕೊಂಡ್ರೆ ನಮಗೆ ನಮ್ಮ ಆನೆಗಳ ದರ್ಶನ ಅನ್ನೋದು ಸಿಗುತ್ತೆ. ಮತ್ತೊಂದು ಕವಿತೆ ಹೇಳ. ನೆನಪಿದೆ ನಿನಗೆ ಆ ಕೊನೆಯ ದಿನ. ನಿನಗಾಗಿ ನಾ ಕೊನೆಯ ಬಾರಿ ಹತ್ತಿದ್ದು, ಹಾಗೆ ನನ್ನನ್ನು ತಿರಸ್ಕರಿಸಿ ನೀ ಮೊದಲ ಬಾರಿ ಮುಗುಳ್ನಗುತ್ತಾ ಹೋಗಿದ್ದು. ಫೈನಲಿ ನಮಗೆ ನಮ್ಮ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಸಿಕ್ತು. ನಾವು ಆ ಕಡೆ ಹೋಗ್ಬೇಕಾದ್ರೆ ನದಿಯನ್ನು ದಾಟ್ಕೊಂಡು ನಾವು ಹೋಗಬೇಕು. ಟಿಕೆಟ್ಸನ್ನು
9 ಗಂಟೆಗೆ ಕೊಡ್ತಾರೆ. ಸೊ ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬನ್ನಿ ನೋಡೋಣ, ಎಲ್ಲಾದರೂ ಹೋಟೆಲ್ ಹುಡ್ಕೊಂಡು ಹೋಗೋಣ. ಸೊ ಅದೇ ಹೇಳಿದ್ನಲ್ಲ, ಈ ಕಡೆ ದಾಟ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ನದಿ ತುಂಬಿ ಹರಿತಾ ಇದೆ. ಸೊ ಇಲ್ಲಿ ಬೋಟ್ ಫೆಸಿಲಿಟೀಸ್ ಉಂಟು. ಸೊ ನೀವು ಬರಬೇಕಾದ್ರೆ ಇಲ್ಲಿ ನೋಡ್ರಿ ಇವೆಲ್ಲ ಅವೈಲೇಬಲ್ ಉಂಟು. ಸೊ ಕೇರ್ಫುಲ್ಲಾಗಿ ಹೋಗಬೇಕು.